ನಮಗೆ ದೇವರ ವಾಕ್ಯವನ್ನು ಕಲಿಸಿಕೊಡುವಂಥದ್ದು ಪವಿತ್ರಾತ್ಮನು. ಸೊ ದೇವರು ಹಂತ ಹಂತಾಗಿ, ಪವಿತ್ರಾತ್ಮನು ಹಂತ ಹಂತವಾಗಿ ದೇವರ ವಾಕ್ಯದ ಮರ್ಮಗಳು ನಮಗೆ ತಿಳಿಯಪಡಿಸ್ತಾ ಹೋಗ್ತಾರೆ. ಇನ್ನು ಅನೇಕರಿಗೆ ಸಮಸ್ಯೆ ಇದೆ, ನಮಗೆ ಓದಿದ ವಾಕ್ಯಗಳು ನೆನಪಲ್ಲಿ ಇರುವುದಿಲ್ಲ, ವಿಷಯಗಳು ನೆನಪಲ್ಲಿ ಇರುವುದಿಲ್ಲ ಎಂಬುದಾಗಿ. ಪವಿತ್ರಾತ್ಮನು ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಕಾರ್ಯದಲ್ಲಿ ಆತನು ಇಂಟ್ರೆಸ್ಟೆಡ್ ಆಗಿದ್ದಾನೆ, ಆಸಕ್ತನಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಗೈಡಿಂಗ್ ಲೈಟ್, ದಾರಿದೀಪ ಎಂಬ ದೇವರ ವಾಕ್ಯ ಧ್ಯಾನ ಭಾಗಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸ್ತೇನೆ. ಪ್ರಿಯರೇ, ಇಂದಿನ ದೇವರ ವಾಕ್ಯ ಧ್ಯಾನ ಭಾಗದಲ್ಲಿ ನಾವು ಇಂದು ಧ್ಯಾನಿಸಲಿಕ್ಕಿರುವ ವಿಷಯ, ದೇವರನ್ನ ಹೃದಯದಲ್ಲಿ ಹಾಕಿರುವಂಥದ್ದು ಪವಿತ್ರಾತ್ಮನು ನಮ್ಮ ಉಪದೇಶಕನು, ಹೋಲಿ ಸ್ಪಿರಿಟ್ ಈಸ್ ಆರ್ ಟೀಚರ್ ಎಂಬುದಾಗಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ ನಂತರ ದೇವರ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಹೋಗುವ. ಪ್ರೀತಿಯ ಪರಲೋಕದಲ್ಲಿರುವ ತಂದೆ ಆದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮ ಸನ್ನಿಧಿಗೆ ಬಂದಿದ್ದೇವೆ. ತಂದೆ, ನೀವು ಒಳ್ಳೆಯ ದೇವರು, ಅದ್ಭುತನು, ಅತಿಶಯನು, ಮಹೋನ್ನತನು, ಸರ್ವಶಕ್ತನು, ಸರ್ವಶ್ರೇಷ್ಠನಾಗಿರುವ ದೇವರು, ಭೂಮಿ ಆಕಾಶಗಳ ಒಡೆಯನು ನೀವು ಸ್ವಾಮಿ. ಸಮಸ್ತವನ್ನು ಉಂಟು ಮಾಡಿ ಅದನ್ನು ಆಳ್ತಾ ಇರುವ ದೇವರು. ತಂದೆ ಸ್ವಾಮಿ, ನಾವು ನಿಮ್ಮ ಸ್ವರವನ್ನು, ನಿಮ್ಮ ವಾಕ್ಯವನ್ನು ಕೇಳಲಿಕ್ಕೆ ಬಂದಿದ್ದೇವೆ ಸ್ವಾಮಿ. ನಮ್ಮೊಂದಿಗೆ ಮಾತನಾಡಿ, ಕೇಳಿಸುವ ಈ ಸಂದೇಶ ಕೇಳುವ ಪ್ರತಿಯೊಬ್ಬರೊಂದಿಗೆ ನೀವು ವೈಯಕ್ತಿಕವಾಗಿ ಮಾತನಾಡಿ ರಾಜ. ಅವರನ್ನು ಓದಿಸಿ, ಉಪದೇಶಿಸಿ ಸ್ವಾಮಿ. ನಿಮ್ಮ ವಾಕ್ಯದ ಮರ್ಮಗಳನ್ನು ಸ್ವಾಮಿ ತಿಳಿಯುವಂತೆ ಬುದ್ಧಿಯನ್ನು ತೆರೆ ಮಾಡಿರಿ ರಾಜ. ಪವಿತ್ರಾತ್ಮ ದೇವರ ಎಲ್ಲವನ್ನೂ ನಿಮ್ಮ ಹತೋಟಿಗೆ ಒಪ್ಪಿಸಿಕೊಡ್ತೇನೆ. ಮಾತನಾಡುವ ನನ್ನನ್ನು ಕೇಳಿಸಿಕೊಳ್ಳೋ ನಿಮ್ಮ ಜನನ ಆಳ್ವಿಕೆ ಮಾಡಿ ಅಪ್ಪ. ನಿಮಗೆ ಮಹಿಮೆ ಆಗಲಿ, ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುವ ತಂದೆ, ಆಮೆನ್. ನಾವು ಈಗಾಗಲೇ ಹೇಳಿದ ಹಾಗೆ ಇವತ್ತಿನ ಸಂದೇಶದ ವಿಷಯ ಪವಿತ್ರಾತ್ಮನು ನಮ್ಮ ಉಪದೇಶಕನು ಆಗಿದ್ದಾರೆ ಎಂಬುದಾಗಿ. ಹೋಲಿ ಸ್ಪಿರಿಟ್ ಈಸ್ ಆರ್ ಟೀಚರ್. ಹೌದು ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟು ನಾವು ಜೀವಿಸ್ತಾ ಇರುವಾಗ ತಂದೆಯಾದ ದೇವರಿಂದ ಬಂದಿರುವ ಬಹಳ ಅಮೂಲ್ಯವಾದ ವಾಗ್ದಾನದ ಉಡುಗೊರೆ ಯಾರೆಂದರೆ ಪವಿತ್ರಾತ್ಮನು. ಸೊ ಪವಿತ್ರಾತ್ಮನ ಮೂಲಕ ನಾವು ದೇವರನ್ನು ಅಪ್ಪಾ ತಂದೆಯನ್ನು ಕರೆಯುವ ಆ ಭಾವವನ್ನು ನಾವು ಹೊಂದಿಕೊಂಡಿದ್ದೇವೆ. ಅಂದರೆ ದೇವರ ಮಗನಾದ ಯೇಸು ಕ್ರಿಸ್ತನ ಆತ್ಮನೇ ಪವಿತ್ರಾತ್ಮನು, ಆತನನ್ನೇ ನಾವು ಹೊಂದಿಕೊಂಡಿದ್ದೇವೆ. ಸೊ ಈ ಪವಿತ್ರ ಆತ್ಮನು ನಮ್ಮ ಜೀವಿತದಲ್ಲಿ ಅನೇಕ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ನಮ್ಮೊಂದಿಗೆ ದೇವರು ಕರೆಸಲ್ಪಟ್ಟಿದ್ದಾರೆ. ನಮ್ಮ ಒಳಗೆ ಆ ಪವಿತ್ರ ಆತ್ಮನನ್ನು ಇರಿಸಿದ್ದಾರೆ. ಅದರಲ್ಲಿ ನಾವು ಒಂದು ಭಾಗವನ್ನು ನಾವು ಇವತ್ತು ಧ್ಯಾನ ಮಾಡಲಿಕ್ಕಿದ್ದೇವೆ. ಏನಂತ ಹೇಳಿದ್ರೆ, ಪವಿತ್ರ ಆತ್ಮನು ನಮ್ಮ ಉಪದೇಶಕನಾಗಿದ್ದಾರೆ ಎಂಬುದಾಗಿ. ಸೊ ಪವಿತ್ರಾತ್ಮನು ನಮ್ಮ ಒಳ್ಳೆಯ ಉಪದೇಶಕರಾಗಿದ್ದಾರೆ. ಪವಿತ್ರಾತ್ಮನು ನಮಗೆ ದೇವರ ವಾಕ್ಯವನ್ನು ಉಪದೇಶಿಸುವ ಆತನು, ತಿಳಿಯಪಡಿಸುವ ಆತನು, ಮರ್ಮಗಳನ್ನು ಬಿಡಿಸುವ ಆತನು, ದೇವರ ಚಿತ್ತವನ್ನು ನಮಗೆ ಹರುವ ಆತನು. ನಮ್ಮ ಜೀವಿತದಲ್ಲಿ ದೇವರು ಏನು ಇಚ್ಛೆಗಳನ್ನು, ಆಶೆಗಳನ್ನು, ಇಷ್ಟಗಳನ್ನು ಇಟ್ಟಿದ್ದಾರೋ ಎಂಬುದನ್ನು ನಮಗೆ ತಿಳಿಯಪಡಿಸಿ, ಉಪದೇಶಿಸಿ, ನಾವು ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮನ್ನು ಕರೆದುಕೊಂಡು ಹೋಗುವ ಆತನು ಪವಿತ್ರ ಆತ್ಮನು ಹಾಕಿದ್ದಾರೆ. ಸೊ ದೇವರು ಮೆಚ್ಚುವ ಮಾರ್ಗ ಯಾವುದು ಎಂಬುದನ್ನು ನಾವು ತಿಳಿಯುವಂತೆ, ಯೇಸು ಸ್ವಾಮಿ ಲೋಕಕ್ಕೆ ಬರುವುದಕ್ಕಿಂತ ಮೊದಲು, ಪಾಪ ಪರಿಹಾರ ಆಗುವುದಕ್ಕಿಂತ ಮೊದಲು ಜನರು ಆ ಪಾಪದಲ್ಲಿ ಜೀವಿಸ್ತಾ ಇದ್ರು. ಅವರಿಗೆ ಪವಿತ್ರ ಆತ್ಮನನ್ನು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಅವರಿಗೆ ದೇವರ ಮಾತುಗಳನ್ನು, ದೇವರ ಮರ್ಮಗಳನ್ನು, ದೇವರ ವಾಕ್ಯದ, ದೇವರ ದಾರಿಯನ್ನು ಅವರಿಗೆ ತಿಳಿಯಲಿಕ್ಕೆ ಆಗಲಿಲ್ಲ, ಸಾಧ್ಯವಾಗಲಿಲ್ಲ. ಸೊ ಅದಕ್ಕಾಗಿ ದೇವರು, ನಾವು ಇಜಿಕೇಲ 36:26 ನಾವು ನೋಡ್ತೇವೆ, ದೇವರು ಹೇಳ್ತಾರೆ, ನನ್ನ ಆತ್ಮವನ್ನು ನಿಮ್ಮ ಒಳಗೆ ಇರಿಸಿ ನನ್ನ ಆಜ್ಞೆಗಳನ್ನು ನೀವು ಪಾಲಿಸುವ ಹಾಗೆ ನಾನು ಮಾಡ್ತೇನೆ ಎಂಬುದಾಗಿ ದೇವರು ಹೇಳಿದರು. ಅದರಂತೆ, ಆ ವಾಗ್ದಾನದಂತೆ ದೇವರು ತನ್ನ ಆತ್ಮನನ್ನು, ಪವಿತ್ರ ಆತ್ಮನನ್ನು ನಮ್ಮ ಒಳಗೆ ಕಳಿಸಿಕೊಟ್ಟು ಅವರ ಮಾರ್ಗಗಳನ್ನು ನಮಗೆ ಉಪದೇಶಿಸುವಂತೆ, ತಿಳಿಯಪಡಿಸುವಂತೆ ಪವಿತ್ರ ಆತ್ಮನು ನಮ್ಮ ಜೊತೆಯಲ್ಲಿ, ನಮ್ಮ ಒಳಗೆ ಇಟ್ಟು ಬೋಧಿಸ್ತಾರೆ. ನಾವು ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯದ 26ನೇ ವಚನವನ್ನು ನೋಡುವ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಅಂದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು ಎಂಬುದಾಗಿ. ಸೊ ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ಮಾತುಗಳನ್ನು ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳಿದರೆ, ಇಷ್ಟು ತನಕ ಅವರಿಗೆ ಯೇಸು ಸ್ವಾಮಿ ಎಲ್ಲವನ್ನು ಉಪದೇಶಿಸ್ತಾ ಇದ್ರು, ಶಿಷ್ಯರಿಗೆ ಹೇಳಿಕೊಡ್ತಾ ಇದ್ರು. ದೇವರ ವಾಕ್ಯಗಳು, ಪರಲೋಕ ರಾಜ್ಯದ ವಿಷಯಗಳು, ಮರ್ಮಗಳನ್ನು ಎಲ್ಲ ಹೇಳಿಕೊಡ್ತಾ ಇದ್ರು. ಇನ್ನು ಯೇಸು ಸ್ವಾಮಿ ಹೇಳ್ತಾರೆ, ನಾನು ಇಲ್ಲಿಂದ ಬಂದಿದ್ದೇನೆ, ಅಲ್ಲಿಗೆ ಹೋಗುವ ಸಮಯ ಬಂದದೆ. ಆದರೆ ನಾನು ಹೋದ ನಂತರ ತಂದೆಯನ್ನು ಬೇಡಿಕೊಳ್ತೇನೆ, ಆತ ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡ್ತಾರೆ. ಆತನ ಹೆಸರು ಪವಿತ್ರ ಆತ್ಮನು. ಆತನು ನಿಮಗೆ ಮತ್ತೆ ಎಲ್ಲವನ್ನು ಉಪದೇಶಿಸ್ತಾರೆ. ಹೇಗೆ ನಾನು ನಿಮಗೆ ಉಪದೇಶಿಸ್ತಾ ಇದ್ನೋ ಅದೇ ರೀತಿಯಲ್ಲಿ ಪವಿತ್ರ ಆತ್ಮ ನಿಮ್ಮ ಜೊತೆಯಲ್ಲಿ, ನಿಮ್ಮ ಒಳಗೆ ಇದ್ದು ನಿಮಗೆ ದೇವರ ಮಾರ್ಗಗಳನ್ನು, ನೀವು ಇರಬೇಕಾದ ರೀತಿಯನ್ನು, ನೀವು ಇಲ್ಲಿ ಮಾಡಬೇಕಾದ ಕಾರ್ಯಗಳನ್ನು ನಿಮಗೆ ಉಪದೇಶಿಸ್ತಾರೆ ಎಂಬುದಾಗಿ
ಯೇಸು ಸ್ವಾಮಿ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ನಾನೀಗ ಏನೆಲ್ಲ ನಿಮಗೆ ಕಲಿಸಿದ್ದೇನೋ, ಏನೆಲ್ಲ ಉಪದೇಶಿಸಿದ್ದೇನೋ ಅದನ್ನೆಲ್ಲ ಪವಿತ್ರ ಆತ್ಮ ನಿಮ್ಮ ನೆನಪಿಗೆ ಕೂಡ ತರುವವರಾಗಿದ್ದಾರೆ. ಸೊ ಇಲ್ಲಿ ನಾವು ನೋಡುವಾಗ ಅಲ್ಲಿ ಎಲ್ಲವನ್ನು ಉಪದೇಶಿಸುವ ಆತನು ಅಂತ ಇದೆ. ಯೇಸು ಸ್ವಾಮಿ ಹೇಳ್ತಾರೆ, ಎಲ್ಲವನ್ನು ಆತನು ನಿಮಗೆ ಉಪದೇಶಿಸ್ತಾನೆ, ನಿಮ್ಮ ನೆನಪಿಗೆ ತರುತ್ತಾನೆ ಎಂಬುದಾಗಿ. ಸೊ ನಮಗೆ ದೇವರ ವಾಕ್ಯವನ್ನು ಕಲಿಸಿಕೊಡುವಂಥದ್ದು ಪವಿತ್ರ ಆತ್ಮನು. ಸೊ ಯಾಕೆಂತ ಹೇಳಿದರೆ, ಈ ಸತ್ಯವೇದವನ್ನು, ದೇವರ ವಾಕ್ಯವನ್ನು ಬರೆದ ಆತನು ಪವಿತ್ರ ಆತ್ಮನಾಗಿದ್ದಾನೆ. ಅಂದರೆ ಇದರ ಗ್ರಂಥಕರ್ತ ಪವಿತ್ರ ಆತ್ಮನಾಗಿದ್ದಾನೆ. ಇಟ್ ಈಸ್ ಇನ್ಸ್ಪೈರ್ಡ್ ಬೈ ದ ಹೋಲಿ ಸ್ಪಿರಿಟ್. ಅಂದರೆ ಪವಿತ್ರ ಆತ್ಮನ ಪ್ರೇರಣೆಯಿಂದ ದೇವರ ಭಕ್ತರುಗಳು ಇದನ್ನು ಬರೆದರು. ಸೊ ಪವಿತ್ರ ಆತ್ಮನ ನಡೆಸುವಿಕೆಯಿಂದ ಅವರು ಬರೆದರು. ಸೊ ಬೇಸಿಕಲಿ ಸತ್ಯವೇದದ ಗ್ರಂಥಕರ್ತರು ಯಾರಂತ ಹೇಳಿದರೆ ಪವಿತ್ರ ಆತ್ಮನು. ಯೆಶಾಯ 34ನೇ ಅಧ್ಯಾಯದಲ್ಲಿ ಕೂಡ ನಾವು ನೋಡ್ತೇವೆ, ದೇವರ ಬಾಯಿಂದ ಅಪ್ಪಣೆ ಆಯ್ತಲ್ಲ, ಆತನ ಆತ್ಮವು ಎಲ್ಲವನ್ನು ಹೊರಡಿಸಿತ್ತು ಎಂಬುದಾಗಿ. ಸೊ ದೇವರ ವಾಕ್ಯ ದೇವರ ಆತ್ಮನ ಮೂಲಕ ಹೊರಗೆ ಬಂದಿರುವಂಥದ್ದು. ಸೊ ಸತ್ಯವೇದ, ದೇವರ ವಾಕ್ಯ, ದೇವರ ಸ್ವರ, ಅದು ಪವಿತ್ರ ಆತ್ಮನ ಮೂಲಕ ಬರೆದಲ್ಪಟ್ಟದ್ದು. ಸೊ ನಮಗೆ ದೇವರ ವಾಕ್ಯವನ್ನು ಓದುವಾಗ, ಸತ್ಯವೇದವನ್ನು ಓದುವಾಗ ಅದರಲ್ಲಿ ನಮಗೆ ತಿಳಿಯದಿದ್ದರೆ ನಾವು ಆ ಗ್ರಂಥವನ್ನು ಬರೆದ ಆತನನ್ನು ಸಹ ಸಂಧಿಸಬೇಕು. ಆತನು ನಮಗೆ ಅದರ ಮರ್ಮವನ್ನು ತಿಳಿಯಪಡಿಸುವವರಾಗಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್, ನಾನೊಂದು ಬುಕ್ ಬರೆದ್ರೆ ಆ ಬುಕ್ಕನ್ನು ನೀವು ಓದ್ತಾ ಇದ್ರೆ ಆ ಬುಕ್ಕಿನಲ್ಲಿ ಏನಾದರೂ ನಿಮಗೆ ಅರ್ಥ ಆಗಲಿಲ್ಲ, ಗೊತ್ತಾಗಲಿಲ್ಲ, ಅದರ ಆ ಬರೆದಿರೋ ಉದ್ದೇಶ ಏನು ಎಂಬುದನ್ನು ನಿಮಗೆ ಗ್ರಹಿಸಲಿಕ್ಕೆ ಆಗದಿದ್ರೆ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಯಾಕೆಂದರೆ ಯಾರು ಬುಕ್ ಬರೆದ್ರೋ ಅವರೇ ಅದನ್ನು ಸ್ಪಷ್ಟನೆ ಮಾಡಲಿಕ್ಕೆ ಸಾಧ್ಯ, ಅದನ್ನು ತಿಳಿಯಪಡಿಸಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಅನೇಕರು ಹೇಳ್ತಾರೆ, ನಾವು ಸತ್ಯವೇದವನ್ನು ಓದುವಾಗ ನಮಗೆ ಅದು ಅರ್ಥ ಆಗ್ತಾ ಇಲ್ಲ ಎಂಬುದಾಗಿ. ಆದರೆ ನೀವು ಯಾವಾಗ ಪ್ರತಿ ಸಲ ಸತ್ಯವೇದನ್ನು ಓದುವಾಗ ಪವಿತ್ರ ಆತ್ಮ ನನಗೆ ಇದನ್ನು ಉಪದೇಶಿಸಿ, ಬೋಧಿಸಿ, ತಿಳಿಯಪಡಿಸಿ, ನನ್ನ ಬುದ್ಧಿಯನ್ನು ತೆರೆ ಮಾಡಿರಿ ಎಂಬುದಾಗಿ ಪ್ರಾರ್ಥಿಸಿ ನೀವು ಸತ್ಯವೇದವನ್ನು ಓದುವಾಗ ಪವಿತ್ರ ಆತ್ಮನು ನಿಮಗೆ ಇದನ್ನು ಸತ್ಯವೇದವನ್ನು ಬೋಧಿಸ್ತಾರೆ. ಹಂತ ಹಂತವಾಗಿ, ಎಲ್ಲ ಒಂದೇ ಸಾರಿ ಅಲ್ಲ. ನಾವು ಹಾಗೆ ಎಣಿಸ್ಲಿಕ್ಕೆ ಆಗುದಿಲ್ಲ ನಾವೆಲ್ಲ, ಬಿಕಾಸ್ ಯಾಕೆಂದರೆ ಎಲ್ಲವನ್ನು ಒಂದೇ ಸಾರಿ ಹೊರಲಿಕ್ಕೆ ಸಹ ನಮಗೆ ಸಾಧ್ಯವಿಲ್ಲ. ಇಲ್ಲಿ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ನಾವು ಯೋಹಾನ ಬರೆದ ಸುವಾರ್ತೆಯಲ್ಲಿ, ನಾನು ನಿಮಗೆ ಹೇಳಬೇಕಾಗಿರೋದು ತುಂಬ ಇದೆ, ಆದರೆ ಸದ್ಯಕ್ಕೆ ನೀವು ಅದನ್ನು ಹೊರಲಾರಿರಿ ಎಂಬುದಾಗಿ. ಸೊ ದೇವರು ಹಂತ ಹಂತವಾಗಿ, ಪವಿತ್ರಾತ್ಮನು ಹಂತ ಹಂತವಾಗಿ ದೇವರ ವಾಕ್ಯದ ಮರ್ಮಗಳು ನಮಗೆ ತಿಳಿಯಪಡಿಸ್ತಾ ಹೋಗ್ತಾರೆ. ಬಟ್ ನಾವು ಆರಂಭ ಮಾಡಬೇಕು. ನಾವು ಹೇಗೆ ಆರಂಭ ಮಾಡಬೇಕು? ಪವಿತ್ರ ಆತ್ಮನೇ, ದೇವರೇ ಇವತ್ತು ನನಗೆ ಸತ್ಯವೇದದಲ್ಲಿರುವ ಆಳವಾದ ಮರ್ಮಗಳನ್ನು, ಗುಡಾರ್ಥಗಳನ್ನು, ಯೋಜನೆಗಳನ್ನು ತಿಳಿಯಪಡಿಸಿರಿ ಎಂಬುದಾಗಿ ನಾವು ಪ್ರಾರ್ಥಿಸಿ ಸತ್ಯವೇದವನ್ನು ಓದುವಾಗ ಪವಿತ್ರ ಆತ್ಮನು ನಮ್ಮನ್ನು ಉಪದೇಶಿಸ್ತಾರೆ. ಈಸ್ ಅ ಟೀಚರ್, ನಮಗೆ ಅದರಲ್ಲಿರುವ ಮರ್ಮಗಳನ್ನು ತಿಳಿಯಪಡಿಸ್ತಾರೆ. ಸೊ ಇನ್ನು ಅನೇಕರಿಗೆ ಸಮಸ್ಯೆ ಇದೆ, ನಮಗೆ ಓದಿದ ವಾಕ್ಯಗಳು ನೆನಪಲ್ಲಿ ಇರುವುದಿಲ್ಲ, ವಿಷಯಗಳು ನೆನಪಲ್ಲಿ ಇರುವುದಿಲ್ಲ ಎಂಬುದಾಗಿ. ಅಲ್ಲಿ ನಾವು ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಅಲ್ಲಿ ನಾವು ಯೇಸು ಮಾಡಿದ ನಮಗೆ ಎಲ್ಲವನ್ನು ಪವಿತ್ರ ಆತ್ಮನು ಉಪದೇಶಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ನಾನು ಬೋಧಿಸಿದ್ದನ್ನು ನಿಮ್ಮ ನೆನಪಿಗೆ ತರ್ತಾನೆ ಎಂಬುದಾಗಿ. ಓಕೆ, ಈಸ್ ಅ ರಿಮೈಂಡರ್, ನಮ್ಮ ನೆನಪಿಗೆ ತರುವ ಆತನು. ಸೊ ಹಾಗಾಗಿ ನೀವು ಸತ್ಯವೇದನ್ನು ಓದುವಾಗ ಆ ಪ್ರಾರ್ಥನೆ ಕೂಡ ಮಾಡಬೇಕೆಂದರೆ ಪವಿತ್ರ ಆತ್ಮ ದೇವರೇ, ನಾವು ಓದಿರುವ ಎಲ್ಲ ವಾಕ್ಯಗಳನ್ನು ಹೃದಯ ಎಂಬ ಹಲಗೆಯಲ್ಲಿ ಬರೀರಿ, ನನ್ನ ನೆನಪಿನಲ್ಲಿ ಇಳಿಯುವ ಹಾಗೆ ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಪವಿತ್ರ ಆತ್ಮನು ನೀವು ಪ್ರಾರ್ಥಿಸುವುದಾದರೆ ಪವಿತ್ರ ಆತ್ಮನು ಆ ಕಾರ್ಯವನ್ನು ನೀವು ಪ್ರಾರ್ಥನೆ ಮಾಡಿದಾಗೆ ನಿಮ್ಮ ಜೀವಿತ, ಈ ವಾಕ್ಯಗಳು, ಓದಿದ ವಾಕ್ಯಗಳು, ನೀವು ತಿಳಿಸಲ್ಪಟ್ಟ ಸಂದೇಶಗಳು ಯಾವ ಸಂದರ್ಭ ಬರ್ತದೋ, ಯಾವ ಪ್ರತಿಕೂಲ ಪರಿಸ್ಥಿತಿ ಬರ್ತದೋ ಆಗಲೇ ಅದೇ ಸಮಯದಲ್ಲಿ ಪವಿತ್ರ ಆತ್ಮನು ಆ ಸಂದರ್ಭಕ್ಕೆ ಬೇಕಾದ ವಾಕ್ಯ, ಆ ಸಂದರ್ಭಕ್ಕೆ ಬೇಕಾದ ಸಂದೇಶವನ್ನು ನಿಮ್ಮ ಒಳಗೆಯಿಂದ ಡ್ರಾ ಮಾಡಿ ನಿಮ್ಮ ನೆನಪಿಗೆ, ನಿಮ್ಮ ಒಳಗೆಯಿಂದ ಎಳೆದು ಅದು ನಿಮ್ಮ ನೆನಪಿಗೆ ತರುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಸೊ ನಮಗೆ ಎಲ್ಲವನ್ನು ನೆನಪಿಸುವ ಆತನು ಕೂಡ ಪವಿತ್ರ ಆತ್ಮನೇ ಆಗಿದ್ದಾರೆ. ನಾವು ನಮ್ಮ ಸ್ವಂತ ಬಲದಿಂದ ನಾವು ಇದನ್ನೆಲ್ಲ ಓದಿ ನಮ್ಮ ತಲೆಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಾವು ನೋಡ್ತೇವೆ, ಪವಿತ್ರ ಆತ್ಮನ ಉಪದೇಶಕನು ಎಲ್ಲವನ್ನು ನೆನಪಿಗೆ ತರುವ ಆತನು. ಅಷ್ಟು ಮಾತ್ರ ಅಲ್ಲ, ಇದು ಬಹಳ ಮುಖ್ಯವಾದ ವಿಷಯ. ಪವಿತ್ರ ಆತ್ಮ ನಮಗೆ ದೇವರ ವಾಕ್ಯದ ವಿಷಯಗಳನ್ನು ಉಪದೇಶಿಸುವುದು ಮಾತ್ರ ಅಲ್ಲ, ನಮಗೆ ಈ ಲೋಕದಲ್ಲಿ ನಾವು ಭೂಮಿಯಲ್ಲಿ ಜೀವಿಸ್ತಾ ಇರುವಾಗ ಎಲ್ಲ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದಕ್ಕೆ ಉಪದೇಶಕನಾಗಿದ್ದಾರೆ. ಫಾರ್ ಎಕ್ಸಾಂಪಲ್, ವಿದ್ಯಾರ್ಥಿಗಳು ಇದನ್ನು ವಾಚ್ ಮಾಡ್ತಾ ಇರ್ಬೋದು, ನೀವು ವಿದ್ಯಾಭ್ಯಾಸ ಮಾಡ್ತಾ ಇರೋದಾದರೆ ನಿಮಗೆ ಪವಿತ್ರ ಆತ್ಮನ ಉಪದೇಶಕನಾಗಿದ್ದಾರೆ. ನಿಮಗೆ ಯಾವುದು ವಿಷಯಗಳು ಕಷ್ಟ ಆಗ್ತಿದೆಯಾ, ನೀವು ಪವಿತ್ರ ಆತ್ಮನ ನನಗೆ ಕಲಿಸಿದನ್ನು ನನಗೆ ತಿಳಿಯಪಡಿಸಿ ಎನ್ನುವಾಗ ಜ್ಞಾನದ ಆತ್ಮನು, ತಿಳುವಳಿಕೆ ಆತ್ಮನು, ವಿವೇಕದ ಆತ್ಮನು ಆದ ಪವಿತ್ರ ಆತ್ಮನು ನಿಮಗೆ ಅದನ್ನು ತಿಳಿಯಪಡಿಸೋದನ್ನೇ. ಅಷ್ಟು ಮಾತ್ರ ನೀವು ಕಲಿತ ವಿಷಯಗಳ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಪವಿತ್ರ ಆತ್ಮನು ಸಹಾಯ ಮಾಡು. ಸತ್ಯವೇದದ ವಾಕ್ಯಗಳನ್ನು ಮಾತ್ರ ಅಲ್ಲ, ನೀವು ಏನು ಕಾಲೇಜಲ್ಲಿ, ಸ್ಕೂಲಲ್ಲಿ ಕಲಿತಾರೋ ಅದನ್ನು ಕೂಡ ನೆನಪಿನಲ್ಲಿ ಇಡಲಿಕ್ಕೋಸ್ಕರ ಪವಿತ್ರ ಆತ್ಮನು ನಿಮಗೆ ಸಹಾಯಕನಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಉದ್ಯೋಗವನ್ನು ಹೇಗೆ ಮಾಡೋದು,
ನೀವು ಬಿಸ್ನೆಸ್ಸನ್ನು ಹೇಗೆ ಮಾಡೋದು, ನಿರ್ಧಾರಗಳನ್ನು ಹೇಗೆ ತೆಗೆದುಕೊಳ್ಳುವುದು, ಇದೆಲ್ಲದಕ್ಕೂ ಪವಿತ್ರ ಆತ್ಮನು ಉಪದೇಶಕನಾಗಿದ್ದಾನೆ. ಪವಿತ್ರ ಆತ್ಮನು ನಿಮ್ಮ ಜೀವಿತದ ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ಕಾರ್ಯದಲ್ಲಿ ಆತನು ಇಂಟ್ರೆಸ್ಟೆಡ್ ಆಗಿದ್ದಾನೆ, ಆಸಕ್ತನಾಗಿದ್ದಾನೆ. ನಮ್ಮೊಂದಿಗಿದ್ದು ನಮಗೆ ಪ್ರತಿಯೊಂದು ವಿಷಯದಲ್ಲಿ ಬೋಧಿಸಲಿಕ್ಕೆ, ಉಪದೇಶಿಸಲಿಕ್ಕೆ ಪವಿತ್ರ ಆತ್ಮನು ಆಸಕ್ತನಾಗಿದ್ದಾರೆ. ಆತನು ಸಮರ್ಥನಾಗಿದ್ದಾನೆ. ಈಸ್ ಕೇಪಬಲ್, ಈಸ್ ಆಲ್ ಪವರ್ಫುಲ್, ಈ ಗಾಟ್ ಆಲ್ ದ ವಿಸ್ಡಮ್. ಪವಿತ್ರ ಆತ್ಮನಿಗೆ ಎಲ್ಲ ಜ್ಞಾನವಿದೆ. ಆತನು ಸರ್ವಜ್ಞಾನಿಯಾಗಿದ್ದಾರೆ. ಸೊ ನಾವು ಸಂಸಾರ ಹೇಗೆ ಮಾಡುವುದು, ಮಕ್ಕಳನ್ನು ಹೇಗೆ ಬೆಳೆಸುವುದು, ಯೌವನಸ್ಥರೊಂದಿಗೆ ಹೇಗೆ ವ್ಯವಹರಿಸುವುದು, ವೃದ್ಧರೊಂದಿಗೆ ಹೇಗೆ ವ್ಯವಹರಿಸುವುದು, ಈ ಎಲ್ಲ ವಿಷಯಗಳನ್ನು ಪ್ರತಿಯೊಂದು ಜೀವಿತದ ಪ್ರತಿಯೊಂದು ಭಾಗಗಳಲ್ಲಿ ಪವಿತ್ರ ಆತ್ಮನು ನಮಗೆ ಒಳ್ಳೆಯ ಉಪದೇಶಕನಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಜೀವಿತದಲ್ಲಿ ನಮ್ಮನ್ನು ಸತ್ಯಕ್ಕೆ ನಡೆಸುವ ಆತನು, ನಮ್ಮನ್ನು ಉಪದೇಶಿಸಿ ದೇವರ ಮಾರ್ಗದಲ್ಲಿ, ಸತ್ಯವಾದ ದೇವರ ಮಾರ್ಗದಲ್ಲಿ, ಈ ಸತ್ಯವೇದನ ದೇವರ ವಾಕ್ಯವನ್ನು ಓದ್ತಾ ಇರುವಾಗ ಅದರಲ್ಲಿ ದೇವರ ಸತ್ಯವಾದ ಮರ್ಮಗಳನ್ನು ನಮಗೆ ಹೊರಗೆ ತೆಗೆಯಲಿಕ್ಕೆ ಪವಿತ್ರ ಆತ್ಮನು, ಸತ್ಯದ ಆತ್ಮನು ನಮ್ಮನ್ನು ಉಪದೇಶಿಸಿ ನಮಗೆ ಸಹಾಯ ಮಾಡುವ ಆತರ. ನಾವು ಯೋಹಾನ 16ನೇ ಅಧ್ಯಾಯದ 12 ಮತ್ತು 13ನೇ ವಚನ ನೋಡುವ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು ಎಂಬುದಾಗಿ. ಪವಿತ್ರ ಆತ್ಮನು ನಮಗೆ ಎಲ್ಲವನ್ನು ಬೋಧಿಸಿ ಆತನು ನಮ್ಮನ್ನು ಸತ್ಯದ ಮಾರ್ಗದಲ್ಲಿ ನಡೆಸುವ ಆತನಾಗಿದ್ದಾನೆ. ದೇವರ ನಿಯಮದಲ್ಲಿ, ದೇವರ ಮಾರ್ಗದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ಅದಕ್ಕಾಗಿ ಕೀರ್ತನೆ 143ನೇ ಅಧ್ಯಾಯದ 10ನೇ ವಚನದಲ್ಲಿ ನಾವು ನೋಡುವ, ದೇವರ ಆತ್ಮನು ನಿಮ್ಮನ್ನು ಮಟ್ಟದನದಲ್ಲಿ ನಡೆಸಲಿ ಎಂಬುದಾಗಿ ವಾಕ್ಯ ಇರ್ತದೆ. ನಿನ್ನ ಚಿತ್ತದಂತೆ ನಡೆದುಕೊಳ್ಳುವುದನ್ನು ನನಗೆ ಕಲಿಸು, ನನ್ನ ದೇವರು ನೀನಲ್ಲವೋ. ಶುಭಕಾರಿಯಾಗಿರುವ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ. ಸೊ ದೇವರ ಚಿತ್ತದಂತೆ ನಡೆದುಕೊಳ್ಳಲು ನನಗೆ ಕಲಿಸು, ಶುಭಕಾರಿಯಾದ ನಿನ್ನ ಆತ್ಮನು ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ಭಕ್ತನು ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಈ ಪ್ರಾರ್ಥನೆ ನಾವು ಕೂಡ ಪ್ರತಿ ದಿವಸ ಮಾಡಬೇಕು. ಮುಂಜಾನೆ ನೀವು ಎದ್ದಾಗ ಈ ಪ್ರಾರ್ಥನೆ ಹೇಳು, ದೇವರೇ ನಿಮ್ಮ ಚಿತ್ತವನ್ನು ನನಗೆ ತಿಳಿಯಪಡಿಸಿ, ನಿಮ್ಮ ಪವಿತ್ರ ಆತ್ಮನು ನನ್ನನ್ನು ಅದೇ ಮಾರ್ಗದಲ್ಲಿ, ಆ ಮಟ್ಟ ನೆಲದಲ್ಲಿ ನಡೆಸಲಿ. ನನ್ನ ಪ್ರತಿಯೊಂದು ಹೆಜ್ಜೆ ಇವತ್ತಿನದು ಅದು ನಿಮ್ಮ ಚಿತ್ತದಂತೆ ಇರಲಿ, ನಿಮ್ಮ ಮಾರ್ಗದಲ್ಲಿರಲಿ ಎಂಬುದಾಗಿ ಆ ಪವಿತ್ರ ಆತ್ಮನ ಸ್ವರ, ಆತನ ಮಾತನ್ನು ನಾವು ಪ್ರತಿ ದಿವಸ ಕೇಳುವ ಹಾಗೆ ದೇವರು ಕಿವಿಗಳನ್ನು ತೆರೆಯ ಮಾಡ್ತಾರೆ. ಬಿಕಾಸ್ ಆಫ್ ಯುವರ್ ಪ್ರೇಯರ್, ನೀವು ಪ್ರಾರ್ಥಿಸುವುದರಿಂದಾಗಿ. ಹಲ್ಲೆಲೂಯ. ಸೊ ಅಷ್ಟು ಮಾತ್ರ ಅಲ್ಲ, ಪವಿತ್ರ ಆತ್ಮನು ನಮ್ಮ ಗೈಡ್ ಆಗಿದ್ದಾರೆ. ನಮ್ಮನ್ನು ಪ್ರತಿಯೊಂದು ವಿಷಯಗಳನ್ನು ತಿಳಿಸುವ, ಬೋಧಿಸುವ, ತೋರಿಸುವ ಗೈಡ್ ಆಗಿದ್ದಾರೆ. ನಮ್ಮನ್ನು ಸೇವೆಯಲ್ಲಿರ್ಬೋದು, ಅಥವಾ ನಾನು ಈಗಲೇ ಹೇಳಿದ ಹಾಗೆ ಬಿಸ್ನೆಸ್ಸಲ್ಲಿರ್ಬೋದು, ಸಂಸಾರ ಜೀವಿತದಲ್ಲಿರ್ಬೋದು, ಪ್ರತಿಯೊಂದಕ್ಕೆ ನಮ್ಮನ್ನು ಗೈಡ್ ಮಾಡುವ ಆತನು ಪವಿತ್ರ ಆತ್ಮನಾಗಿದ್ದಾರೆ. ನಾವು ಒಂದು ಎಕ್ಸಾಂಪಲ್ ನೋಡಿಕೊಳ್ಳುವ, ಆನಂತರ ಅದು ಏನಂತ ಅರ್ಥ ಆಗ್ತದೆ. ಈಗ ಯೇಸು ಸ್ವಾಮಿ ಪರಲೋಕಕ್ಕೆ ಏರಿ ಹೋಗೋದಕ್ಕಿಂತ ಮೊದಲು ಶಿಷ್ಯರಿಗೆ ಒಂದು ಮಹಾ ಆಜ್ಞೆಯನ್ನು ಕೊಡ್ತಾರೆ. ನೀವು ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನೀವು ನನ್ನ ಉಪದೇಶವನ್ನು ಅವರು ಕಾದುಕೊಳ್ಳುವಂತೆ ಅವರಿಗೆ ಬೋಧಿಸಿರಿ, ಅವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಕೊಡಿರಿ ಎಂಬುದಾಗಿ. ಸೊ ಯೇಸು ಸ್ವಾಮಿ ಆ ಮಹಾ ಆಜ್ಞೆ ಲೋಕದ ಕಟ್ಟ ಕಡೆಗೆ ಹೋಗಿ ಸುವಾರ್ತೆಯನ್ನು ಸಾರುವುದು, ಲೋಕದ ಎಲ್ಲ ಭಾಗಕ್ಕೆ ಹೋಗಿ ಸುವಾರ್ತೆಯನ್ನು ಸಾರುವಂಥದ್ದು. ಆದರೆ ಇದು ಯೇಸು ಸ್ವಾಮಿಯ ಆಜ್ಞೆ ಆಗಿದೆ. ಆದರೆ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು, ಹೇಗೆ ಕಾರ್ಯಗತ ಮಾಡೋದು, ಯಾರು ಯಾವ ಭಾಗಕ್ಕೆ ನೇಮಿಸಲ್ಪಟ್ಟವರು, ಯಾರು ಎಲ್ಲಿಗೆ ಹೋಗಬೇಕು. ಯಾಕೆಂದರೆ ಅಲ್ಲಿ ತುಂಬ ಜನ ಇದ್ದಾರೆ. ಎಕ್ಸಾಂಪಲ್, ಅಲ್ಲಿ ಯೇಸು ಸ್ವಾಮಿ ಅವರಿಗೆ ಮಾತನಾಡುವಾಗ 500 ಜನರಿದ್ದರು. ಸೊ ಅಷ್ಟು ಜನರಿದ್ದಾರೆ. ಸೊ ಯಾರು ಎಲ್ಲಿಗೆ ಹೋಗುವುದು, ಯಾರಿಗೆ ಯಾವ ಸ್ಥಳವನ್ನಿಟ್ಟಿದ್ದಾರೆ, ಯಾವ ಜನಾಂಗವನ್ನಿಟ್ಟಿದ್ದಾರೆ, ಅದನ್ನು ಸ್ಪಷ್ಟವಾಗಿ ನಮಗೆ ವೈಯಕ್ತಿಕವಾಗಿ ತಿಳಿಯಪಡಿಸುವ ಆತನು ಪವಿತ್ರ ಆತ್ಮನಾಗಿದ್ದಾರೆ. ಸೊ ಯೇಸು ಸ್ವಾಮಿ ಒಂದು ಜನರಲ್ ಕಮಾಂಡ್ ಕೊಟ್ಟಿದ್ದಾರೆ, ಸುವಾರ್ತೆ ಎಲ್ಲ ಕಡೆಗೆ ಸಾರಬೇಕೆಂಬುದಾಗಿ. ಆದರೆ ಪವಿತ್ರ ಆತ್ಮನು ಅದನ್ನು ವಿಂಗಡ ಮಾಡಿ ಯಾರು ಎಲ್ಲಿ ಯಾವ ಜನಾಂಗಕ್ಕೋಸ್ಕರ ನೇಮಿಸಲ್ಪಟ್ಟವರೆಂಬುದನ್ನು ತಿಳಿಯಪಡಿಸಿ ಅವರನ್ನೇ ಗುರುತಿಸಿ ಆ ಸ್ಥಳಕ್ಕೆ ಕಳಿಸುವ ಆತನು. ಅಲ್ಲೆಲ್ಲೂಯ, ಪವಿತ್ರ ಆತ್ಮನಾಗಿದ್ದಾರೆ. ಅಲ್ಲಿ ನಾವು ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದಲ್ಲಿ ನೋಡುವಾಗ, ಅಸ್ಯ ಸೀಮೆಯಲ್ಲಿ ವಾಕ್ಯವನ್ನು ಹೇಳಬಾರದೆಂದು ಪವಿತ್ರ ಆತ್ಮನು ತಡೆದರಿಂದ ಅವರು ಪ್ರಗ್ಯು ಗಲಾತ್ಯ ಸೀಮೆಯನ್ನು ಹಾದು ಹೋಗಿ ಮುಸ್ಯಕ್ಕೆ ಎದುರಾಗಿ ಬಂದಿರುವ ಬೆತೂನ್ಯಕ್ಕೆ ಹೋಗುವ ಪ್ರಯತ್ನ ಮಾಡಿದರು. ಅಲ್ಲಿಯೂ ಯೇಸುವಿನ ಆತ್ಮನು ಅವರನ್ನು ಹೋಗಗೊಡಿಸಲಿಲ್ಲ. ಆಗ ಅವರು ಮೂಸ್ಯವನ್ನು ಸುಮ್ಮನೆ ದಾಟಿ ತ್ರೋವಕ್ಕೆ ಬಂದರು. ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು. ಏನೆಂದರೆ, ಮೆಕೊದೋನ್ಯ ದೇಶದವರಾದ ಒಬ್ಬ ಮನುಷ್ಯನು ನಿಂತುಕೊಂಡು, ನೀನು ಸಮುದ್ರವನ್ನು ದಾಟಿ ಮೆಕೊದೋನ್ಯಕ್ಕೆ ಬಂದು ನಮಗೆ ನೆರವಾಗಬೇಕೆಂದು ಅವನನ್ನು ಬೇಡಿಕೊಳ್ಳುತ್ತಿದ್ದನು.
ಅವನಿಗೆ ಆದ ದರ್ಶನದ ಮೇಲೆ ಆ ಸೀಮೆಯವರಿಗೆ ಸುವಾರ್ತೆಯನ್ನು ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕೆದೋನ್ಯಕ್ಕೆ ಹೊರಟುವುದಕ್ಕೆ ಪ್ರಯತ್ನ ಮಾಡಿದೆವು ಎಂಬುದಾಗಿ. ಇಲ್ಲಿ ನಾವು ನೋಡ್ತೇವೆ, ಇಲ್ಲಿ ಅಪೊಸ್ತಲನಾದ ಪೌಲ ಮತ್ತು ಅವನೊಂದಿಗೆ ತಂಡದವರು ಸುವಾರ್ತೆಯನ್ನು ಸಾರ್ತಾ ಇದ್ರು. ಒಂದು ಸೀಮೆಯಿಂದ ಮತ್ತೊಂದು ಸೀಮೆಗೆ ಹೋಗ್ತಾ ಇರುವಾಗ ಅವರಿಗೆ ಮೊದಲು ಅಸ್ಯ ಸೀಮೆಗೆ ಹೋಗ್ಬೇಕೆಂಬುದಾಗಿ ಅವರಿಗೆ ಮನಸ್ಸಾಯಿತು. ಆಗ ಪವಿತ್ರ ಆತ್ಮನು ಅವರನ್ನು ಅಲ್ಲಿಗೆ ತಡೆದನು. ಅಲ್ಲಿಂದ ಅವರಿಗೆ ಬೆತೂನ್ಯಕ್ಕೆ ಹೋಗ್ಬೇಕೆಂಬುದಾಗಿ ಅವರಿಗೆ ಮನಸ್ಸಾಯಿತು. ಅಲ್ಲಿ ಕೂಡ ಪವಿತ್ರ ಆತ್ಮನು ಅವರನ್ನು ತಡೆದನು. ನಂತರ ಅವರಿಗೆ ದರ್ಶನದಲ್ಲಿ ಕಾಣಿಸಿಕೊಂಡು ಮೆಕೆದೋನ್ಯಕ್ಕೆ ಹೋಗಬೇಕು ಎಂಬುದಾಗಿ ಪವಿತ್ರ ಆತ್ಮನು ಗೈಡ್ ಮಾಡಿದರು. ಅವರು ನಡೆಯಬೇಕಾದ ಮಾರ್ಗ, ಅವರು ಹೋಗಬೇಕಾದ ಸ್ಥಳಕ್ಕೆ ಪವಿತ್ರ ಆತ್ಮನು ಅವರನ್ನು ಗೈಡ್ ಮಾಡಿದರು. ಹಲ್ಲೆಲೂಯ. ಅದರ ಅರ್ಥ ಅಸ್ಯ ಸೀಮೆಗೆ ಸುವಾರ್ತೆ ಸಾರಬಾರ್ದಂತಲ್ಲ, ಬೆತೂನ್ಯಕ್ಕೆ ಸುವಾರ್ತೆ ಸಾರಬಾರ್ದಂತಲ್ಲ. ಆದರೆ ಬೆತೂನ್ಯ ಅಸ್ಯ ಸೀಮೆಗೆ ಪೌಲ ಸುವಾರ್ತೆ ಸಾರಲಿಕ್ಕೆ ನೇಮಿಸಲ್ಪಟ್ಟದ್ದು ಅಲ್ಲ, ಅಥವಾ ಆ ಸಮಯ ಅಲ್ಲ ಆ ಸ್ಥಳಕ್ಕೆ ಸುವಾರ್ತೆ ಸಾರಲ್ಪಡುವಂಥದ್ದು. ಹಲ್ಲೆಲೂಯ. ಸೊ ಹೋಲಿ ಸ್ಪಿರಿಟ್ ಸ್ಪೆಸಿಫಿಕ್ ಆಗಿ, ನಿರ್ದಿಷ್ಟವಾಗಿ ದೇವರ ಯೋಜನೆ ನಮ್ಮ ಜೀವಿತದಲ್ಲಿ ಏನಿದೆ ಎಂಬುದನ್ನು ವೈಯಕ್ತಿಕವಾಗಿ ನಮಗೆ ಉಪದೇಶಿಸುವವರಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಪವಿತ್ರ ಆತ್ಮನು ದೇವರ ಅಗಾಧವಾದ ಆಲೋಚನೆಯನ್ನು ತಿಳಿದಿರುವ ಆತನು, ದೇವರ ಒಳಗಿನ ಮರ್ಮವನ್ನು ತಿಳಿದಿರುವ ಆತನು, ದೇವರ ಮೈಂಡಲ್ಲಿ ಏನಿದೆ ಎಂಬುದನ್ನು ಪವಿತ್ರ ಆತ್ಮನು ತಿಳಿದಿದ್ದಾರೆ. ಅದನ್ನು ತಿಳಿದು ಅದಕ್ಕೆ ಸರಿಯಾಗಿ ನಮ್ಮನ್ನು ಉಪದೇಶಿಸುವವರಾಗಿದ್ದಾರೆ. ನಾವು 1 ಕೊರಿಂಥ 2ನೇ ಅಧ್ಯಾಯದ 11ನೇ ವಚನ ನೋಡುವ. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೂ ತಿಳಿಯದು. ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು ಎಂಬುದಾಗಿ. ಹಲ್ಲೆಲೂಯಾ. ಸೊ ಹೋಲಿ ಸ್ಪಿರಿಟ್ ನೋಸ್ ಡೀಪ್ ಥಿಂಗ್ಸ್ ಆಫ್ ಗಾಡ್. ದೇವರ ಆಳವಾದ ಅಗಾಧವಾದ ಸಂಗತಿಗಳು, ದೇವರ ಆಂತರ್ಯದಲ್ಲಿರುವ ದೇವರ ಆಲೋಚನೆಗಳು, ದೇವರ ಮಾತುಗಳು ಮಾತ್ರ ಅಲ್ಲ, ದೇವರ ಆಂತರ್ಯದಲ್ಲಿರುವ ಆಲೋಚನೆಗಳನ್ನು ಕೂಡ ಪವಿತ್ರ ಆತ್ಮನು ತಿಳಿದವರಾಗಿದ್ದಾರೆ. ಅದನ್ನು ನಮಗೆ ತಿಳಿಯಪಡಿಸುವ ಆತನು, ಬೋಧಿಸುವ ಆತನು. ನಾವು ಸತ್ಯವೇದನೆ ಓದ್ತಾ ಇರ್ತೇವೆ, ದೇವರ ವಾಕ್ಯವನ್ನು ಓದ್ತೇವೆ. ಆ ವಾಕ್ಯದ ಹಿಂದೆ ಇರುವ ದೇವರ ಉದ್ದೇಶ, ಮರ್ಮ ನಮಗೆ ಗೊತ್ತಾಗಬೇಕು. ಆ ಮಾತಿನ ಹಿಂದೆ ಇರುವ ಮರ್ಮ, ಉದ್ದೇಶ, ಆಲೋಚನೆ, ಮೈಂಡ್ ಏನು ದೇವರದು, ಅದು ನಮಗೆ ಗೊತ್ತಾಗಬೇಕು. ಖಾಲಿ ಅಕ್ಷರದಲ್ಲಿ ತಿಳಿಸಲ್ಪಟ್ಟ ಮಾತುಗಳು ಮಾತ್ರ ಅಲ್ಲ, ಅದನ್ನು ನಮಗೆ ತಿಳಿಯಪಡಿಸುವ ಆತನು ಪವಿತ್ರ ಆತ್ಮನ. ನಾವು ಕೆಲವರನ್ನು ಸಂಭಾಷಣೆ ಮಾಡ್ತೇವೆ, ಅವರು ಒಂದು ವಿಷಯವನ್ನು ಹೇಳ್ತಾರೆ, ನಮಗೆ ಆ ವಿಷಯ ಕೇಳಿಸಲ್ಪಡ್ತದೆ, ಆದರೆ ಅವರು ಯಾವ ಉದ್ದೇಶದಿಂದ ಆ ವಿಷಯವನ್ನು ಹೇಳಿದ್ರು ಎಂಬುದು ಕೂಡ ನಮಗೆ ಗೊತ್ತಾಗಬೇಕು. ಅದು ಇಂಪಾರ್ಟೆಂಟ್. ಸೊ ಆ ವಿಷಯಗಳನ್ನು ತಿಳಿಯಬೇಕು. ಅದೇ ರೀತಿಯಲ್ಲಿ ದೇವರು ಒಂದು ಮಾತನ್ನು ಹೇಳಿದ್ದಾರೆ, ಒಂದು ಆಜ್ಞೆಯನ್ನು ಕೊಟ್ಟಿದ್ದಾರೆ, ಅದರ ಹಿಂದೆ ಇರುವ ಮರ್ಮ ಏನು, ಯಾಕೆ ಯಾವ ಉದ್ದೇಶವನ್ನಿಟ್ಟು ಅದನ್ನು ಕೊಟ್ಟಿದ್ದಾರೆ ಎಂಬುದಾಗಿ ನಮಗೆ ರಿವೀಲ್ ಆದಾಗ, ಪ್ರಕಟಣೆ ಆದಾಗ, ನಾವು ಅದನ್ನು ಮಾಡಲಿಕ್ಕೋಸ್ಕರ ನಮ್ಮ ಹೃದಯ ಮೂವ್ ಆಗ್ತದೆ, ಕಾರ್ಯಗತವಾಗ್ತದೆ. ಹಲ್ಲೆಲೂಯಾ. ಸೊ ನಾವು ಇವತ್ತು ದೇವರ ವಾಕ್ಯದಲ್ಲಿ ಧ್ಯಾನ ಮಾಡಿದ್ದೇವೆ. ಪವಿತ್ರ ಆತ್ಮನು ನಮ್ಮ ಜೀವಿತದಲ್ಲಿ ಒಳ್ಳೆಯ ಉಪದೇಶಕನಾಗಿದ್ದಾರೆ. ನಮಗೆಲ್ಲವನ್ನು ಉಪದೇಶಿಸುವ ಆತನು, ನಮಗೆಲ್ಲವನ್ನು ತಿಳಿಯಪಡಿಸುವ ಆತನು, ನಮಗೆ ದೇವರ ಮಾರ್ಗವನ್ನು, ದೇವರ ಚಿತ್ತವನ್ನು, ದೇವರ ಯೋಜನೆಗಳನ್ನು ನಮಗೆ ಉಪದೇಶಿಸುವ ಆತನು. ಅಷ್ಟು ಮಾತ್ರ ಅಲ್ಲ, ನಾವು ಈ ಲೋಕದಲ್ಲಿ ಮಾಡೋ ಪ್ರತಿಯೊಂದು ಕಾರ್ಯಗಳು ಅದು ದೇವರು ಮೆಚ್ಚುವ ರೀತಿಯಲ್ಲಿರುವ ಹಾಗೆ, ಸಂಸಾರ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ನೀವು ಕುಟುಂಬ ಜೀವಿತ ಮಾಡ್ತಾ ಇರ್ಬೋದು, ಮಕ್ಕಳನ್ನು ಬೆಳೆಸ್ತಾ ಇರ್ಬೋದು, ಯೌವನಸ್ಥರನ್ನು ಬೆಳೆಸ್ತಾ ಇರ್ಬೋದು, ಎಲ್ಲ ವಿಷಯಗಳಲ್ಲಿ ಪವಿತ್ರ ಆತ್ಮನು ಒಳ್ಳೆಯ ಉಪದೇಶಕನಾಗಿದ್ದಾರೆ. ಪವಿತ್ರ ಆತ್ಮನ ನೀವು ಆತುಕೊಳ್ಳಿ. ಆತನು ನಿಮಗೋಸ್ಕರ ಎಲ್ಲ ಕ್ಷಣದಲ್ಲಿ, ಎಲ್ಲ ಸಮಯದಲ್ಲಿ ನಿಮ್ಮ ಜೊತೆಯಲ್ಲೇ, ನಿಮ್ಮ ಸಂಗಡಲೇ ಇರಲಿಕ್ಕೋಸ್ಕರ ತಂದೆಯಾದ ದೇವರಿಂದ ಕಳಿಸಲ್ಪಟ್ಟವನಾಗಿದ್ದಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಾವು ಪ್ರಾರ್ಥನೆ ಮಾಡುವ. ತಂದೆ, ನಿಮಗೆ ಸ್ತೋತ್ರ ಸ್ವಾಮಿ. ಅದ್ಭುತ, ಅತಿಶಯ ಮಾತ್ಕಾರ್ಯ ಮಾಡೋ ದೇವರೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ತಂದೆ. ಅಪ್ಪ ಸ್ವಾಮಿ, ಈಗ ಬಿತ್ತಲ್ಪಟ್ಟ ನಿಮ್ಮ ಜೀವವುಳ್ಳ ವಾಕ್ಯಗಳಿಗಾಗಿ ಸ್ತೋತ್ರ. ಪವಿತ್ರ ಆತ್ಮದೇವರೇ, ನೀವು ನಮ್ಮ ಜೀವಿತದಲ್ಲಿ ಒಳ್ಳೆಯ ಉಪದೇಶಕರಾಗಿ ನಮಗೆಲ್ಲವನ್ನು ಉಪದೇಶಿಸುವ ಒಳ್ಳೆಯ ಸಹಾಯಕನಾಗಿದ್ದೀರಿ ಸ್ವಾಮಿ. ತಂದೆ ಸ್ವಾಮಿ, ನಿಮ್ಮ ನಾಮಕ್ಕೆ ಮಹಿಮೆ ಆಗಲಿ ರಾಜ. ಅಪ್ಪ, ಈ ಬಿತ್ತಲ್ಪಟ್ಟಿರೋ ವಾಕ್ಯ ಪ್ರತಿಯೊಬ್ಬರ ಜೀವಿತದಲ್ಲಿ ಆಳವಾಗಿ ಬೇರಿರಲಿ ಸ್ವಾಮಿ. ಅದು ಫಲಿಸಲಿ, 100ರಷ್ಟು ಕಾರ್ಯ ಮಾಡಲಿ, ಫಲ ಕೊಡಲಿ ರಾಜ. ಅಪ್ಪ ಸ್ವಾಮಿ, ನಿಮ್ಮ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಪ್ರಕಟಣೆ ಆತ್ಮನೆ, ತಿಳುವಳಿಕೆ ಆತ್ಮನೆ, ಜ್ಞಾನದ ಆತ್ಮನೆ, ವಿವೇಕದ ಆತ್ಮನೆ ಪ್ರತಿಯೊಬ್ಬರ ಒಳಗೆ ಕಾರ್ಯ ಮಾಡಿರಿ ಸ್ವಾಮಿ. ನಿಮಗೆ ಮಹಿಮೆ ಆಗಲಿ ರಾಜ. ಅವರ ಜೀವಿತದ ಮೂಲಕ ನಿಮ್ಮ ಚಿತ್ತ, ನಿಮ್ಮ ಉದ್ದೇಶಗಳು ನೆರವೇರಲಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನು ಆಶೀರ್ವದಿಸಿ ಸ್ವಾಮಿ. ಅಪ್ಪ, ಅವ್ರ ಜೀವಿತದಲ್ಲಿ ಅದು ಹೋಗಿದ್ರೆ ಪ್ರತಿಯೊಂದು ಬಲ್ಲಾತು ನೀವಾಗಿದ್ದೀರಿ ರಾಜ. ಯೇಸುವೆ, ನಿಮ್ಮ ಚಿತ್ತದಂತೆ ಉತ್ತರಿಸಿ ನಿಮ್ಮ ನಾಮವನ್ನು ಮಹಿಮೆಪಡಿಸಿಕೊಳ್ಳಿ ಸ್ವಾಮಿ.
ನಿಮ್ಮ ನಾಮಕ್ಕೆ ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ಸಲ್ಲಿಸ್ತೇವಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ಪ್ರಿಯರೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕ ಆಗಿರೋದಾದರೆ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಬೆಲ್ ಒತ್ತಿ. ನಾವು ಹೊಸ ಸಂದೇಶವನ್ನು ರಿಲೀಸ್ ಮಾಡಿದಾಗ ನಿಮಗೆ ತಿಳಿಯಲ್ಪಡ್ತದೆ. ಈ ಸಂದೇಶವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಇತರರೊಂದಿಗೆ ಶೇರ್ ಮಾಡಿ, ಅವರ ಜೀವಿತವನ್ನು ಆಶೀರ್ವದಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.